ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಟಿಚ್ಡ್ ಮಾಡಿರುವಂತಹ ಹೊಲಿದಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳಿಗೆ ನೀವೇ ವರ್ಕನ್ನು ಮಾಡ್ಕೋಬೋದು. ಈ ಡಿಸೈನ್ಗೆ ನಾನು 3 mm ಇರುವಂತಹ ವೈಟ್ ಪೋಲ್ಸನ್ನು ತಗೊಂಡಿದ್ದೀನಿ. ನೀವು ಬೀಡ್ಸ್ ಚೇಂಜ್ ಮಾಡ್ಕೋಬೋದು, ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೋಬೋದು. ಹಾಗೆ ಬೀಡ್ಸ್ ವೈಟ್ ಇರೋದ್ರಿಂದ ನಾನು ಇಲ್ಲಿ ಕಾಟನ್ ಥ್ರೆಡ್ ಕೂಡ ವೈಟ್ ಕಲರ್ ತೊಗೊಂಡಿದ್ದೀನಿ. ಎರಡೆಳೆ ಪೋಣಿಸ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ. ಲಾಸ್ಟಲ್ಲಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ. ಸ್ವಲ್ಪ ಇಷ್ಟು ಬಿಟ್ಕೊಂಡಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಇಲ್ಲಿ ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ. ನೀಡಲ್ ಒಂದು 2ರಿಂದ 3 ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಮೊದಲು ಈ ಥರ ಲಾಕ್ ಮಾಡ್ಕೊಳ್ಳಿ, ಬಿಚ್ಕೊಳ್ದೇ ಇರೋ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು 4 ಬೀಡ್ಸ್ಗಳನ್ನು ಹಾಕ್ತೀನಿ. 4 ಬೀಡ್ಸ್ಗಳನ್ನು ಹಾಕಬೇಕು. ನೋಡಿ, 4 ಬೀಡ್ಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಇಟ್ಕೊಂಡು ಫಸ್ಟ್ ಒಂದು ಬೀಡ್ ಇದೆಯಲ್ಲ, ಇದನ್ನು ಈ ಥರ ಉಲ್ಟಾಯಿಂದ ಡೈರೆಕ್ಟಾಗಿ ನೀಡಲು ಬ್ಲೌಸ್ಗೆ ಕೆಳಗಡೆ ಚುಚ್ಕೋಬೇಕು. ಈ ಥರ ಒಂದೇ ಬೀಡಿಂದ ಮಾತ್ರ ಈ ಶೇಪಲ್ಲಿ ಕಾಣಿಸುತ್ತೆ ನೋಡಿ, ಈ ಥರ ಬರುತ್ತೆ. ಈಗ ಮುಂದ್ಗಡೆ ಬೀಡ್ ಇದೆಯಲ್ಲ, ಎಕ್ಸಾಕ್ಟಾಗಿ ಕೆಳಗಡೆಯಿಂದ ನೀಡಲು ಆ ಬೀಡ್ ಪಕ್ಕಕ್ಕನೆ ತರಬೇಕು ನಾವು. ಈಗ ಈ ಬೀಡ್ ಒಳಗಡೆಯಿಂದ ನೀಡಲು ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಈಗ ಮತ್ತೆ ಸೇಮ್ ಅದೇ ಪ್ಲೇಸ್ಗೆ ಕೆಳಗಡೆಯಿಂದ ಮೇಲೆ ತಗೊಂಡು ಬನ್ನಿ. ಮತ್ತೆ ನೀಡಲ್ ಈ ಥರ ಅದರ ಪಕ್ಕಕ್ಕನೆ ಬರಬೇಕು ಕರೆಕ್ಟಾಗಿ. ಈಗ ಈ ಬೀಡ್ ಒಳಗಡೆ ಹಾಕಿ ಇವಾಗ ಈ ಥರ ಹಾಕ್ಕೊಂಡು, ಇವಾಗ ಇದಕ್ಕೆ ನಾನು 3 ಬೀಡ್ಗಳನ್ನು ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 4 ಬೀಡ್ ಬರುತ್ತೆ. ಅದಾದಮೇಲೆ 3 ಬೀಡ್ಸ್ಗಳನ್ನು ಮಾತ್ರ ಹಾಕಬೇಕು. 3 ಬೀಡ್ಸ್ಗಳನ್ನು ಹಾಕ್ಕೊಂಡ್ಮೇಲೆ ಇವಾಗ ನೋಡಿ, ಈ ಬೀಡ್ ಇದೆಯಲ್ಲ, ಇದ್ರ ಒಳಗಡೆ ನೀಡಲ್ ಹಾಕಿ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ ನೀಡಲ್. ಮತ್ತು ಸೇಮ್ ಇದೇ ಶೇಪ್ ಬರುತ್ತೆ ನಮಗೆ, ನೋಡ್ತಾ ಇರ್ಬೋದು. ಈಗ ಮತ್ತೆ ಮುಂದ್ಗಡೆ ಬೀಡ್ ಇದೆಯಲ್ಲ, ಅದ್ರ ಪಕ್ಕಕ್ಕೆ ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತರಬೇಕು. ಈ ಥರ ಇಟ್ಕೊಳ್ಳಿ ಟೈಟಾಗಿ. ಕೆಳಗಡೆಯಿಂದ ಇದ್ರ ಪಕ್ಕಕ್ಕನೆ ನೀಡಲನ್ನು ತಗೊಂಡು ಬಂದು ಈ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತೆ ಸೇಮ್ ಪ್ಲೇಸ್ಗೆ ಕೆಳಗಡೆಯಿಂದ ತಗೊಂಡು ಬನ್ನಿ. ಇವಾಗ ಈ ಬೀಡ್ ಒಳಗಡೆ ಹಾಕಿ ಮತ್ತೆ ನೀಡಲ್ ಇದ್ರ ಒಳಗಡೆ ಹಾಕಬೇಕು. ಮತ್ತೆ 3 ಬೀಡ್ಸ್ಗಳನ್ನು ಪೋಣಿಸ್ಕೋಬೇಕು. 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವೋ ಅದೇ ಬೀಡ್ಗೆ ನೀಡಲನ್ನು ಹಾಕ್ಕೊಂಡು ಈ ಥರ ಕೆಳಗಡೆ ಚುಚ್ಕೋಬೇಕು ಡೈರೆಕ್ಟಾಗಿ. ಅರ್ಥ ಆಯಿತು ಅನ್ಕೋತೀನಿ. ತುಂಬ ಸಿಂಪಲ್ ಆಗಿದೆ, ಹಾಗೆ ಗ್ರ್ಯಾಂಡಾಗೂ ಕೂಡ ಬರುತ್ತೆ ಮಾಡಿಕೊಂಡಾಗ. ಈಗ ಮತ್ತೆ ಕೆಳಗಡೆಯಿಂದ ನೀಡಲು ಈ ಬೀಡ್ ಪಕ್ಕ ತರಬೇಕು. ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ಡೈರೆಕ್ಟಾಗಿ ಕೆಳಗಡೆನೆ ಚುಚ್ಕೊಳ್ಳಿ. ಈ ಥರ ಚುಚ್ಕೋಬೇಕು ಕೆಳಗಡೆ. ಮತ್ತೆ ಕೆಳಗಡೆಯಿಂದ ಮೇಲ್ ತಂದು ಈ ಬೀಡ್ ಒಳಗಡೆ ಹಾಕಬೇಕು. ಇವಾಗ ಮತ್ತೆ ಇದಕ್ಕೆ 3 ಬೀಡ್ಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ ನೋಡಿ. 3 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಮತ್ತೆ ಇವಾಗ ಈ ಬೀಡಿಂದ ಕೆಳಗಡೆ ಚುಚ್ಕೋತೀನಿ ಡೈರೆಕ್ಟಾಗಿ. ಮತ್ತೆ ಇವಾಗ ಮುಂದ್ಗಡೆ ಇರುವಂತಹ ಬೀಡ್ ಇದೆಯಲ್ಲ, ಅದರ ಪಕ್ಕಕ್ಕೇನೆ ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಮತ್ತೆ ಕೆಳಗಡೆ ಚುಚ್ಕೋಬೇಕು. ಇದೇ ಥರ ಪೂರ್ತಿಯಾಗಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಸುಲಭವಾಗಿ ಹಾಕುವಂತಹ ಡಿಸೈನು. ಇಲ್ಲಿ ಮಿಡಲ್ನಲ್ಲಿ ಬೇಕಿದ್ದರೆ ಒಂದೊಂದು ಯಾವುದಾದ್ರೂ ಬೀಡ್ಸ್ ಕಲರ್ಗಳನ್ನು ಚೇಂಜ್ ಮಾಡಿ ಕೂಡ ನೀವು ಹಾಕ್ಕೋಬೋದು.
ಮತ್ತೆ 3 ಬೀಡ್ಸ್ಗಳನ್ನು ಹಾಕ್ತೀನಿ. ಸೇಮ್ ಇದೇ ಥರ ಪ್ರೊಸೆಸ್ಸು ಕಂಟಿನ್ಯೂ ಮಾಡ್ತಾ ಹೋಗಿ ನೀವು. ಹಾಗೆ ನಾನು ಮಿಡಲ್ನಲ್ಲಿ ಥ್ರೆಡ್ ಖಾಲಿ ಆದರೆ ಯಾವ ಥರ ಮಾಡ್ಕೋಬೇಕಂತ ಕೂಡ ತೋರಿಸ್ತೀನಿ ನಿಮ್ಗೆ ಇವಾಗ. ಒಂದು ಸ್ವಲ್ಪ ಆದಮೇಲೆ ಥ್ರೆಡ್ ಖಾಲಿ ಆಗುತ್ತಲ್ಲ, ಆವಾಗ ಅಲ್ಲಿಂದ ನಾನು ಯಾವ ಥರ ಜಾಯಿಂಟ್ ಮಾಡ್ಕೋತೀನಿ ಥ್ರೆಡ್ ಇದಕ್ಕೆ ಅಂತ ತೋರಿಸ್ತೀನಿ. ಯಾಕಂದರೆ ಇದು ಪೂರ್ತಿಯಾಗಿ ಹಾಕೋದಕ್ಕೆ ಆಗಲ್ಲ, ಥ್ರೆಡ್ಡು ಖಾಲಿ ಆಗೇ ಆಗುತ್ತೆ ಮಿಡಲ್ನಲ್ಲಿ. ಆವಾಗ ಯಾವ ಥರ ಜಾಯಿಂಟ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತೋರಿಸ್ತೀನಿ ಇವಾಗ. ನೋಡಿ ಇದಿಷ್ಟು ಉದ್ದ ಇದೆ, ಒಂದು ಸ್ವಲ್ಪ ದೂರದವರೆಗೂ ಆಗುತ್ತೆ. ನೋಡಿ ಇಲ್ಲಿವರೆಗೂ ಆಗಿದೆ ಇದು. ಈಗ ಸ್ವಲ್ಪ ಉಳಿದಿದೆ ಅಲ್ಲ, ಇದನ್ನು ಈ ಬೀಡಿಂದ ಈ ಥರ ಹಾಕಿ ಡೈರೆಕ್ಟಾಗಿ ಕೆಳಗೆ ಚುಚ್ಕೋತೀನಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ಥ್ರೆಡ್ಡಿಂದ. ಒಂದು 3-4 ಸಲ ನಾವು ಲಾಕ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋತೀನಿ. ಮತ್ತು ಸೇಮ್ ಇದೇ ಥ್ರೆಡ್ಡನ್ನು ಮತ್ತೆ ಪೋಣಿಸ್ಕೊತೀನಿ. ನೋಡಿ ಈ ಥರ ಪೋಣಿಸ್ಕೊಂಡಿದ್ದೀನಿ ಎರಡೆಳೆ. ಲಾಸ್ಟಲ್ಲಿ ಒಂದು ಗಂಟಾಕಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಲಾಸ್ಟ್ ಬೀಡಿದೆಯಲ್ಲ, ಡೈರೆಕ್ಟಾಗಿ ಅದ್ರ ಪಕ್ಕಕ್ಕೇ ಕೆಳಗಡೆಯಿಂದ ನೀಡಲು ಮೇಲೆ ತರಬೇಕು. ಈ ಬೀಡಿಂದ ಮತ್ತೆ ಈ ಥರ ನೀಡಲ್ನ ಹಾಕಿ ಮತ್ತೆ ಇದಕ್ಕೆ 3 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. 3 ಬೀಡ್ಸ್ಗಳನ್ನ ಪೋಣಿಸ್ಕೊಂಡು ಈ ಬೀಡಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಅರ್ಥ ಆಯ್ತು ಅನ್ಕೋತೀನಿ ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು ಥ್ರೆಡ್ ಅಂತ. ನೋಡಿ ಇದೇ ಥರ. ಈಗ ಮತ್ತೆ ಈ ಬೀಡ್ ಒಳಗಡೆ ಹಾಕ್ಕೊಳ್ಳಿ, ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತು ಸೇಮ್ ಪ್ಲೇಸ್ಗೆ ಕೆಳಗಡೆಯಿಂದ ನೀಡಲ್ ಮೇಲೆ ತರಬೇಕು. ಈ ಬೀಡ್ ಒಳಗಡೆ ಹಾಕಿ ಮತ್ತೆ 3 ಬೀಡ್ಸ್ಗಳನ್ನು ಪೋಣಿಸ್ಕೊಂಡು ಇದೇ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ತೋರಿಸಿದ್ನಲ್ಲ ನಿಮಗೆ, ಇಲ್ಲಿಂದ ಹಿಡಿದು ನಾನು ಪೂರ್ತಿ ಬ್ಯಾಕ್ ನೆಕ್ಕಿಂದ ಇಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಿಟ್ಕೊಂಡಿದ್ದೀನಿ ಇಷ್ಟು ಗ್ಯಾಪು, ಯಾಕಂದರೆ ಇಲ್ಲಿ ಸೀರೆ ಸೆರಕು ಬರುತ್ತಲ್ಲ, ಇಲ್ಲೇನು ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಿಟ್ಕೊಂಡಿದ್ದೀನಿ. ಈ ಕಡೆಯಿಂದ ರೈಟ್ ಸೈಡಿಂದ ಫುಲ್ ಬ್ಯಾಕ್ ನೆಕ್ಕು ಇದೇ ಥರ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಕೂಡ ಯಾವ ಥರ ಮಾಡ್ಕೊತಿದ್ದೀನಿ ನೋಡಿ. ಎಂಡಲ್ಲಿ ಕೂಡ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬೀಡಿಂದ ಮತ್ತೆ ನೀಡಲನ್ನು ಇನ್ನೊಂದು ಸಲ ಈ ಥರ ಚುಚ್ಕೋತೀನಿ. ಆಲ್ರೆಡಿ ಒಂದು ಸಲ ಈ ಥರ ಮಾಡ್ಕೊಂಡಿದ್ದೆ. ಇವಾಗ ಬ್ಯಾಕ್ ಸೈಡಿಂದ ಈ ಥರ ಲಾಕನ್ನು ಮಾಡ್ಕೊಳ್ಳೋಣ. ನಿಮಗೆ ಪೂರ್ತಿಯಾಗಿ ಬೇಕಂದರೆ ಪೂರ್ತಿಯಾಗಿ ಕೂಡ ಮಾಡ್ಕೋಬೋದು. ಇದನ್ನು ಸ್ಲೀವ್ಸ್ಗೂ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಸ್ಲೀವ್ ಸಿಂಪಲ್ ಆಗಿರುತ್ತಲ್ಲ, ಇಲ್ಲೂ ಕೂಡ ಇದೇ ಡಿಸೈನನ್ನು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇಲ್ಲಿ ಬೀಡ್ಸ್ಗಳು ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಗೋಲ್ಡ್ ಕಲರ್ ಬೀಡ್ಸ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳಿಗೆ ನಾವೇ ನಮ್ಮ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.